ಶ್ರೀಮದ್ಭಗವದ್ಗೀತೆಯ 4ನೇ ಅಧ್ಯಾಯವಾದ ಜ್ಞಾನ ಕರ್ಮ ಸನ್ಯಾಸ ಯೋಗ ಬಹಳ ಮಹತ್ವದ್ದಾಗಿದೆ. ಇದರಲ್ಲಿ ಭಗವಂತನು ಜ್ಞಾನದ ಪರಂಪರೆ, ತನ್ನ ಅವತಾರಗಳ ರಹಸ್ಯ ಮತ್ತು ಕರ್ಮವನ್ನು ಜ್ಞಾನವಾಗಿ ಹೇಗೆ ಪರಿವರ್ತಿಸಬೇಕು ಎಂಬುದನ್ನು ವಿವರವಾಗಿ ತಿಳಿಸಿದ್ದಾನೆ. ಶ್ರೀಮದ್ಭಗವದ್ಗೀತೆ 4ನೇ ಅಧ್ಯಾಯ ಜ್ಞಾನ ಕರ್ಮ ಸನ್ಯಾಸ ಯೋಗ. ಈ ಅಧ್ಯಾಯವು ಒಟ್ಟು 42 ಶ್ಲೋಕಗಳನ್ನು ಒಳಗೊಂಡಿದೆ. ಇದನ್ನು ಮುಖ್ಯವಾಗಿ 5 ಭಾಗಗಳಾಗಿ ವಿಂಗಡಿಸಬಹುದು. ಜ್ಞಾನದ ಪ್ರಾಚೀನತೆ ಮತ್ತು ಗುರು-ಶಿಷ್ಯ ಪರಂಪರೆ, ಭಗವಂತನ ಅವತಾರದ ರಹಸ್ಯ ಮತ್ತು ಉದ್ದೇಶ, ಕರ್ಮ, ಅಕರ್ಮ ಮತ್ತು ವಿಕರ್ಮಗಳ ವಿವೇಚನೆ, ವಿವಿಧ ರೀತಿಯ ಯಜ್ಞಗಳು, ಜ್ಞಾನದ ಮಹಿಮೆ ಮತ್ತು ಸಂಶಯ ನಿವಾರಣೆ. ಅಧ್ಯಾಯದ ಆರಂಭದಲ್ಲಿ ಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳುತ್ತಾನೆ: ನಾನು ಈ ಅವಿನಾಶಿ ಯೋಗವನ್ನು ಮೊದಲು ಸೂರ್ಯದೇವನಾದ ವಿವಸ್ವಾನನಿಗೆ ಹೇಳಿದ್ದೆನು. ವಿವಸ್ವಾನನು ಅದನ್ನು ಮನುವಿಗೆ ಹೇಳಿದನು. ಮನುವು ಇಕ್ಷ್ವಾಕು ಮಹಾರಾಜನಿಗೆ ಹೇಳಿದನು. ಹೀಗೆ ರಾಜರ್ಷಿಗಳ ಪರಂಪರೆಯಲ್ಲಿ ಈ ಜ್ಞಾನವು ಹರಿದು ಬಂದಿತು. ಆದರೆ ಕಾಲಕ್ರಮೇಣ ಈ ಯೋಗವು ಭೂಲೋಕದಲ್ಲಿ ನಶಿಸಿಹೋಯಿತು. ಇಲ್ಲಿ ಕೃಷ್ಣನು ಅರ್ಜುನನಿಗೆ ತಾನು ಈ ಜ್ಞಾನವನ್ನು ಪುನಃ ಉಪದೇಶಿಸುತ್ತಿರುವುದಕ್ಕೆ ಕಾರಣವನ್ನು ನೀಡುತ್ತಾನೆ. ನೀನು ನನ್ನ ಭಕ್ತನೂ ಮತ್ತು ಪ್ರಿಯ ಮಿತ್ರನೂ ಆಗಿರುವುದರಿಂದ ಈ ಪರಮ ರಹಸ್ಯವಾದ ಜ್ಞಾನವನ್ನು ನಿನಗೆ ತಿಳಿಸುತ್ತಿದ್ದೇನೆ. ಅರ್ಜುನನಿಗೆ ಒಂದು ಸಂಶಯ ಬರುತ್ತದೆ. ಕೃಷ್ಣ, ಸೂರ್ಯನು ಹುಟ್ಟಿದ್ದು ಬಹಳ ಹಿಂದೆ, ನೀನು ಹುಟ್ಟಿದ್ದು ಇತ್ತೀಚೆಗೆ. ಹಾಗಿದ್ದಲ್ಲಿ ನೀನು ಸೂರ್ಯನಿಗೆ ಈ ಜ್ಞಾನವನ್ನು ಅಂದೇ ಹೇಳಿದ್ದೆ ಎಂಬುದನ್ನು ನಾನು ನಂಬುವುದು ಹೇಗೆ? ಇದಕ್ಕೆ ಉತ್ತರಿಸುತ್ತಾ ಕೃಷ್ಣನು ತನ್ನ ದಿವ್ಯ ಜನ್ಮದ ರಹಸ್ಯವನ್ನು ಬಿಚ್ಚಿಡುತ್ತಾನೆ. ಇದು ಗೀತೆಯ ಅತ್ಯಂತ ಪ್ರಸಿದ್ಧ ಶ್ಲೋಕಗಳಲ್ಲಿ ಒಂದಾಗಿದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗಯುಗೆ. ಧರ್ಮಕ್ಕೆ ಹಾನಿಯುಂಟಾಗುತ್ತದೆಯೋ ಮತ್ತು ಅಧರ್ಮವು ತಲೆಯೆತ್ತುತ್ತದೆಯೋ ಆಗೆಲ್ಲ ನಾನು ಅವತರಿಸುತ್ತೇನೆ. ಸಾಧುಗಳನ್ನು ರಕ್ಷಿಸಲು, ದುಷ್ಟರನ್ನು ಶಿಕ್ಷಿಸಲು ಮತ್ತು ಧರ್ಮವನ್ನು ಮರುಸ್ಥಾಪಿಸಲು ನಾನು ಯುಗಯುಗಗಳಲ್ಲೂ ಜನ್ಮ ತಾಳುತ್ತೇನೆ. ಭಗವಂತನು ಹೇಳುತ್ತಾನೆ, ಸಾಮಾನ್ಯ ಮನುಷ್ಯರು ಕರ್ಮಬಂಧನದಿಂದ ಜನ್ಮ ತಾಳುತ್ತಾರೆ. ಆದರೆ ಭಗವಂತನು ತನ್ನ ಸ್ವಚ್ಛೆಯಿಂದ ಮಾಯೆಯನ್ನು ನಿಯಂತ್ರಿಸಿ ಅವತರಿಸುತ್ತಾನೆ. ಯಾರಿಗೆ ಭಗವಂತನ ಜನ್ಮ ಮತ್ತು ಕರ್ಮಗಳ ದಿವ್ಯತೆಯ ಅರಿವಾಗುತ್ತದೆಯೋ ಅವರು ಮರಣಾನಂತರ ಪುನರ್ಜನ್ಮವನ್ನು ಪಡೆಯದೆ ಭಗವಂತನ ಧಾಮವನ್ನು ಸೇರುತ್ತಾರೆ. ಭಗವಂತನು ಇಲ್ಲಿ ಕರ್ಮದ ಸಂಕೀರ್ಣತೆಯನ್ನು ವಿವರಿಸುತ್ತಾನೆ. ಕರ್ಮದ ಗತಿಯು ಬಹಳ ಗಹನವಾದುದು ಎಂದು ಕೃಷ್ಣ ಹೇಳುತ್ತಾನೆ. ಕರ್ಮ, ಶಾಸ್ತ್ರೋಕ್ತವಾಗಿ ಮಾಡುವ ಕೆಲಸಗಳು. ವಿಕರ್ಮ, ಶಾಸ್ತ್ರ ನಿಷೇಧಿಸಿದ ಅಥವಾ ತಪ್ಪು ಕೆಲಸಗಳು. ಅಕರ್ಮ, ಫಲದ ಆಶೆಯಿಲ್ಲದೆ ಭಗವಂತನಿಗೆ ಅರ್ಪಿತವಾಗಿ ಮಾಡುವ ಕೆಲಸ. ಇದು ಮನುಷ್ಯನನ್ನು ಬಂಧಿಸುವುದಿಲ್ಲ. ಯಾರು ಕರ್ಮದಲ್ಲಿ ಅಕರ್ಮವನ್ನು, ಅಂದರೆ ಕೆಲಸ ಮಾಡುವಾಗಲೂ ತಾನು ಕರ್ತೃವಲ್ಲ ಎಂಬ ಭಾವ, ಮತ್ತು ಅಕರ್ಮದಲ್ಲಿ ಕರ್ಮವನ್ನು, ಅಂದರೆ ಧ್ಯಾನಸ್ಥನಾಗಿದ್ದರೂ ಅಂತರಂಗದಲ್ಲಿ ಜಾಗೃತನಾಗಿರುವುದು, ಅವರೇ ಜ್ಞಾನಿಗಳು. ಕೃಷ್ಣನು ಹೇಳುತ್ತಾನೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ, ಅಂದರೆ ಮನುಷ್ಯನ ಗುಣ ಮತ್ತು ಅವನು ಮಾಡುವ ಕೆಲಸದ ಆಧಾರದ ಮೇಲೆ 4 ವರ್ಣಗಳನ್ನು ನಾನೇ ಸೃಷ್ಟಿಸಿದೆ. ಆದರೆ ಇವು ಹುಟ್ಟಿನಿಂದ ಬಂದದ್ದಲ್ಲ, ಬದಲಾಗಿ ವ್ಯಕ್ತಿಯ ಸ್ವಭಾವ ಮತ್ತು ಸಾಮರ್ಥ್ಯದ ಮೇಲೆ ನಿಂತಿದೆ. ಭಗವಂತನು ವಿವಿಧ ರೀತಿಯ ಯಜ್ಞಗಳನ್ನು ವಿವರಿಸುತ್ತಾನೆ. ಯಜ್ಞ ಅಂದರೆ ಕೇವಲ ಹವನವಲ್ಲ, ಅದು ಭಗವಂತನಿಗಾಗಿ ಮಾಡುವ ಕೆಲಸ. ದ್ರವ್ಯಯಜ್ಞ, ಸಂಪತ್ತನ್ನು ದಾನ ಮಾಡುವುದು. ತಪೋಯಜ್ಞ, ಕಠಿಣ ವ್ರತಗಳನ್ನು ಮಾಡುವುದು. ಯೋಗಯಜ್ಞ, ಅಷ್ಟಾಂಗ ಯೋಗದ ಅಭ್ಯಾಸ. ಸ್ವಾಧ್ಯಾಯ ಜ್ಞಾನಯಜ್ಞ, ವೇದಗಳನ್ನು ಅಭ್ಯಾಸ ಮಾಡುವುದು ಮತ್ತು ಜ್ಞಾನವನ್ನು ಹಂಚುವುದು. ಕೃಷ್ಣನ ಪ್ರಕಾರ ಜ್ಞಾನಯಜ್ಞವು ದ್ರವ್ಯಯಜ್ಞಕ್ಕಿಂತ ಶ್ರೇಷ್ಠವಾದುದು, ಯಾಕೆಂದರೆ ಎಲ್ಲಾ ಕರ್ಮಗಳ ಅಂತಿಮ ಗುರಿ ಜ್ಞಾನವನ್ನು ಪಡೆಯುವುದೇ ಆಗಿದೆ. ಈ ಅಧ್ಯಾಯದ ಕೊನೆಯಲ್ಲಿ ಜ್ಞಾನದ ಮಹಿಮೆಯನ್ನು ಕೃಷ್ಣನು ಅತ್ಯಂತ ಸುಂದರವಾಗಿ ವರ್ಣಿಸಿದ್ದಾನೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಈ ಲೋಕದಲ್ಲಿ ಜ್ಞಾನಕ್ಕೆ ಸಮನಾದ ಪವಿತ್ರ ವಸ್ತು ಯಾವುದೂ ಇಲ್ಲ. ಜ್ಞಾನವೆಂಬ ದೋಣಿಯ ಸಹಾಯದಿಂದ ಮನುಷ್ಯನು ಪಾಪದ ಸಮುದ್ರವನ್ನು ಸುಲಭವಾಗಿ ದಾಟಬಹುದು. ಹೇಗೆ ಉರಿಯುವ ಬೆಂಕಿಯು ಕಟ್ಟಿಗೆಯನ್ನು ಸುಟ್ಟು ಭಸ್ಮ ಮಾಡುತ್ತದೆಯೋ ಹಾಗೆಯೇ ಜ್ಞಾನವೆಂಬ ಅಗ್ನಿಯು ಎಲ್ಲಾ ಕರ್ಮಫಲಗಳನ್ನು ಸುಟ್ಟು ಹಾಕುತ್ತದೆ. ಜ್ಞಾನವನ್ನು ಪಡೆಯುವುದು ಹೇಗೆ? ಕೃಷ್ಣನು ಹೇಳುತ್ತಾನೆ,
ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಅಂದರೆ ಒಬ್ಬ ಗುರುವಿನ ಹತ್ತಿರ ಹೋಗಿ ವಿನಮ್ರವಾಗಿ ನಮಸ್ಕರಿಸಿ ಸೇವೆ ಮಾಡಿ ಮತ್ತು ಪ್ರಶ್ನೆಗಳನ್ನು ಕೇಳುವ ಮೂಲಕ ಜ್ಞಾನವನ್ನು ಪಡೆಯಬೇಕು. ಹಾಗೆಯೇ ಜ್ಞಾನ ಪಡೆಯಲು ಶ್ರದ್ಧೆ ಬಹಳ ಮುಖ್ಯ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆಯಿರುವವನು ಮಾತ್ರ ಜ್ಞಾನವನ್ನು ಹೊಂದಬಲ್ಲ. ಸಂಶಯಾತ್ಮನಾದ ವ್ಯಕ್ತಿಗೆ ಈ ಲೋಕದಲ್ಲೂ ಸುಖವಿಲ್ಲ, ಪರಲೋಕದಲ್ಲೂ ಶಾಂತಿಯಿಲ್ಲ. ಉಪಸಂಹಾರ. 4ನೇ ಅಧ್ಯಾಯದ ಸಾರಾಂಶವೇನೆಂದರೆ, ಕರ್ಮವನ್ನು ಬಿಡುವುದಕ್ಕಿಂತ ಕರ್ಮವನ್ನು ಜ್ಞಾನದ ಅರಿವಿನೊಂದಿಗೆ ಮಾಡುವುದು ಶ್ರೇಷ್ಠ. ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಭಗವಂತನಿಗೆ ಅರ್ಪಿತವಾಗಬೇಕು. ಸಂಶಯಗಳನ್ನು ಜ್ಞಾನದ ಖಡ್ಗದಿಂದ ಕತ್ತರಿಸಿ ಹಾಕು, ಎದ್ದು ನಿಂತು ನಿನ್ನ ಕರ್ತವ್ಯ